ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಈ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ವಿಷಯದ ಬಗ್ಗೆ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ಹೌದು, ನನಗೆ ಇಬ್ಬರು ಕಮೆಂಟ್ ಮಾಡಿದ್ದಾರೆ. ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ, ಮಹಿಮೆ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರನ್ನ ನೋಡಿಬಿಟ್ಟು ಇಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ. ಏನಪ್ಪ ಅಂತ ಅಂದರೆ, ನಾನು ರಾಘವೇಂದ್ರ ಮಠಕ್ಕೆ ಹೋಗಿ ಗುರುವಾರ ಹೋಗಿ ನಾನು ರಾಘವೇಂದ್ರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ತೀನಿ, ನನ್ನ ಕಷ್ಟ ಎಲ್ಲನೂ ಹೇಳ್ಕೊತಾ ಇದ್ದೀನಿ. ಆದರೂ ನನಗೆ ನನ್ನ ಕಷ್ಟ ಕಳೀಲಿಲ್ಲ. ಹಾಗೆ ಗುರುವಾರ ನಾನು ವ್ರತ ಮಾಡ್ತಾಯಿದ್ದೀನಿ. ಹಾಗೆ ನಾನು ಗುರುವಾರ ರಾಯರಿಗೆ ತುಪ್ಪದ ದೀಪ ಹಚ್ತಾ ಇದ್ದೀನಿ. ನಾನು ಸಂಕಲ್ಪ ಮಾಡಿ ಮುಡಿಪು ಕಟ್ಟಿದ್ದೀನಿ. ಆದರೂ ನನಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇಲ್ಲ ಅಕ್ಕ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಕಮೆಂಟ್ ಮೂಲಕ ನನಗೆ ಹಾಕಿದ್ರು. ಸುಮಾರು ಜನ ಏನಿಲ್ಲ, ಇಬ್ಬರೇ ಹಾಕಿರೋದು. ನಾನಿಷ್ಟು ಒಂದು ವರ್ಷದಿಂದನೂ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅಲ್ವಾ, ನನಗೆ ಹಾಕಿರೋದು ನನ್ನ ಪ್ರಾಬ್ಲಮ್. ನಾನು ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡಿದ್ರೂ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹಾಕಿರೋದು ಇಬ್ಬರು. ಅದರಲ್ಲಿ ಸುಮಾರು ಜನ ಹೌದು ರಾಯರಿದ್ದಾರೆ, ಹೌದು ರಾಯರಿದ್ದಾರೆ, ನನಗೆ ಒಳ್ಳೆಯದಾಗೈತೆ ಅನ್ನೋದು ತುಂಬ ಜನ ಹಾಕಿದ್ದಾರೆ. ಹೌದು ರಾಯರಿದ್ದಾರೆ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ, ನನಗೂ ಒಳ್ಳೆಯದಾಯಿತು. ಮತ್ತು ರಾಯರಿಂದನೇ ನಾನಿವತ್ತು ಇಷ್ಟು ಮಟ್ಟಕ್ಕೆ ಬದುಕ್ತಾ ಇರೋದು. ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದು ನನಗೆ ಆಗೈತೆ. ನಾವೇನು ಹಸ್ಕೊಂಡು ಮುಡಿಪನ್ನು ಕಟ್ಟಿದ್ದೀವೋ ಅದು ನನಗೆ ಆಗೈತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಅದರಲ್ಲಿ ಇಬ್ಬರು ಮಾತ್ರ ಅವರ ಸಂಕಲ್ಪ, ಅವರ ವ್ರತ, ಅವರ ಕಷ್ಟ ಏನೂ ನೆರವೇರಿಲ್ಲ ಅಂತ ನನಗೆ ಇಬ್ಬರು ಮಾತ್ರ ಕಮೆಂಟ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಒಂದು ವರ್ಷದಿಂದ ಇಲ್ಲಿವರೆಗೆ ಕಮೆಂಟ್ ಮಾಡಿರೋದು ಇಬ್ಬರು ಮಾತ್ರ. ಅದಕ್ಕೋಸ್ಕರ ಈಗ ಮೊನ್ನೆ ಪ್ರತಿಭಾ ಅನ್ನೋರು ಕಮೆಂಟ್ ಮಾಡಿದರು. ಅವರು ತುಂಬ ರಾಯರನ್ನ ನಂಬಿದ್ದಾರೆ, ಹಾಗೆ ರಾಯರ ವ್ರತ ಮಾಡ್ತಾಯಿದ್ದಾರೆ. ಹಾಗೆ ಅವರು ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ರಾಯರನ್ನು ಬೇಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಮಂತ್ರಾಲಯಕ್ಕೂ ಹೋಗಿದ್ರಂತೆ, ಆದ್ರೂ ಅವ್ರ ಕಷ್ಟ ಕಳೀಲಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಒಂದೇ, ವ್ರತ ಮಾಡಿದಾಗ ನೀವು 4 ಗಂಟೆಯಿಂದ 5:30 ಒಳಗಡೆ ರಾಯರ ಪೂಜೆನ ಮುಗಿಸ್ಬಿಡ್ಬೇಕು. ನೀವು ಗುರುವಾರ ವ್ರತ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಟೈಮ್ ಒಳಗೆ ನೀವು ರಾಯರ ಪೂಜೆನ ಮಾಡಿ ಮುಗಿಸ್ಬಿಡ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ 6 ಗಂಟೆ ಒಳಗಡೆ 6 ಗಂಟೆ ಒಳಗಡೆ ಆದ್ರೂ ಪೂಜೆ ಮಾಡಿ ಮುಗಿಸ್ಬೇಕು, ರಾಯರ ವ್ರತ ಮಾಡ್ತೀನಿ ಅಂತ ಹೇಳಿದಾಗ. ಹಾಗೆ ಏಕಾದಶಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಏಕಾದಶಿ ದಿನ ರಾಯರಿಗೆ ಯಾವುದೇ ಥರದ ಹೂವು ಹಾಕಬಾರ್ದು, ಮತ್ತು ಯಾವುದೇ ಥರದ ಪ್ರಸಾದ ನೈವೇದ್ಯಕ್ಕೆಲ್ಲ ಪ್ರಸಾದ ಇಡಕ್ಕೆ ಹೋಗಬಾರ್ದು. ರಾಯರ ಫೋಟೋಕ್ಕೆ ಬರೀ ತುಳಸಿ ಒಂದು ಹಾಕಬೇಕು ಅಷ್ಟೇ, ತುಳಸಿ ಹಾಕಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ನೈವೇದ್ಯಕ್ಕೇನು ಇಡಕ್ಕೆ ಹೋಗಬಾರ್ದು, ಪೂಜೆಯನ್ನು ಮಾಡಬೇಕು. ಮತ್ತು ಹಾಗೆ ನೀವು ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ ಅಲ್ವಾ, ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆದು ಅಲ್ಲಿ ನೀವು ಸಂಕಲ್ಪ ಮಾಡ್ಕೊಂಡು ಬಂದ ಮೇಲೆ ಅದು ನೆರವೇರುತ್ತೆ. ಇದೆಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನೀವು ಇಷ್ಟೊಂದು ವ್ರತ ಮಾಡಿ, ಇಷ್ಟೊಂದು ಪೂಜೆ ಮಾಡಿ, ರಾಯರಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂದ್ರೂ ನಿಮ್ಮ ಪ್ರಾಬ್ಲಮ್ ಏನಕ್ಕೆ ಸಾಲ್ವ್ ಆಯ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಆದರೆ ಒಂದು ಮಾತಂತೂ ನಿಜ, ರಾಯರಿದ್ದಾರೆ. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಇನ್ನೊಬ್ಬರು ನಮ್ಗೆ ಕೆಟ್ಟದ್ದು ಮಾಡಿದ್ರು, ಅವ್ರಿಗೆ ಹಾಗಾಗಲಿ ಇವ್ರಿಗೆ ಹಿಂಗಾಗಲಿ ನಮ್ಗೆ ಕೆಟ್ಟದ್ದು ಮಾಡಿದ್ರು, ಅವರು ನಮ್ಮನ್ನು ತುಂಬ ನೋಯಿಸಿದ್ದಾರೆ, ಇವರಿಗೆ ಇಂಥ ಶಿಕ್ಷೆ ಕೊಡಪ್ಪ, ಅಂಥ ಶಿಕ್ಷೆ ಕೊಡಪ್ಪ ಅಂತ ರಾಯರಲ್ಲಿ ಬೇಡಕ್ಕೆ ಹೋಗಬೇಡಿ. ರಾಯರೇ, ನಾನು ನಿಮ್ಮ ಮಗಳಿಗೆ ಯಾರೇ ಏನೇ ತೊಂದರೆ ಕೊಟ್ಟರು ಆ ತೊಂದರೆ ನಿಮ್ಮ ಮಗಳಿಗೆ ತಾಕಬಾರದು, ಹಾಗೆ ನೋಡಿಕೊಳ್ಳಿ ರಾಯರೇ ಅಂತ ಹೇಳಿಬಿಟ್ಟು ನೀವು ಸುಮ್ಮನೆ ಇದ್ಬಿಡಿ. ಮತ್ತು ರಿಟರ್ನ್ ಅವ್ರಿಗೆ ಶಾಪ ಹಾಕೋಕ್ಕೆ, ಅವ್ರಿಗೆ ಬೈಯೋಕ್ಕೆಲ್ಲ ಹೋಗಬೇಡಿ. ನಂದೊಂದು ವಿಡಿಯೋ ನೋಡ್ಬೋದು. ನಮ್ಮ ಮಂತ್ರಾಲಯಕ್ಕೆ ಹೋದಾಗ ಒಬ್ಬರು ಗುರುಗಳು 7 ಬೃಂದಾವನಗಳಾಯ್ತಲ್ಲ, ಅಲ್ಲಿ ಪೂಜೆ ಮಾಡ್ತಾ ಇರುವಂತಹ ಗುರುಗಳು ಹೇಳಿದ್ದು, ನಿನ್ನ ಯಾರು ನೋಯಿಸಿದಾರೋ ಅವರು ನಿನಗಿಂತ 10 ಪಟ್ಟು ನೋವು ಅನುಭವಿಸ್ತಾರೆ ಅಂತ ಹೇಳಿದ್ರು.
ಹಾಗೆ ನಿಮಗೆ ಏನಾದರೂ ನಿಮಗೆ ನೀವಿಷ್ಟೆಲ್ಲ ಪೂಜೆ ಪುರಸ್ಕಾರ ಮಾಡಿದರೂ ನಿಮಗೆ ಯಾವುದೇ ಥರದ ಫಲ ಸಿಗ್ತಾ ಇಲ್ಲ, ನೀವು ಈ ಥರ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿದ್ರೂ ನಿಮಗೆ ಯಾವುದೇ ಥರದ ಫಲ ಸಿಗ್ತಾ ಇಲ್ಲ ಅಂದರೆ ಇನ್ನು ನಿಮ್ಮ ಕರ್ಮ ಫಲಗಳು ಕಳೀಲಿಲ್ಲ ಅಂತ ನೀವು ಇನ್ನೊಂದೆರಡು ಸಲ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ಮಂತ್ರಾಲಯಕ್ಕೆ ಹೋದ್ಮೇಲೆ ಯಾವುದೇ ಕರ್ಮ ಇದ್ದರೂ ಕಳೆದೋಗುತ್ತೆ. ಹಾಗಿರಬೇಕಾದ್ರೆ ನೀವು ಇವಾಗ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಲ್ವ, ಇನ್ನೊಂದೆರಡು ಸಲ ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾರೂ ಇದುವರೆಗೂ ನಮಗೆ ಕೆಟ್ಟದ್ದಾಯಿತು ಅಂದರೆ ನಾವು ರಾಯರ ಸಂಕಲ್ಪ ಮಾಡ್ಕೊಂಡು ಮಾಡಿದಂಥ ಪೂಜೆಯಿಂದ ನಾವು ಏನು ಸಂಕಲ್ಪ ಮಾಡ್ಕೊಂಡು ಅದು ನಮಗೆ ನೆರವೇರಲಿಲ್ಲ ಅನ್ನೋರು ಯಾರೂ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗೇ ಆಗೈತೆ. ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಕರ್ಮ ಫಲಗಳು ಜಾಸ್ತಿ ಇರ್ಬೋದು, ಅದಕ್ಕೆ ಈ ಥರ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.